ಮೊದಲಿಗೆ ಗುರುವಂದನೆಯನ್ನ ಮಾಡೋಣ. ಮೊದಲಿಗೆ ಗುರುವಂದನೆಯನ್ನ ಮಾಡೋಣ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಎಂದು ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ನಿನ್ನೆಯ ಕ್ಲಾಸಲ್ಲಿ ನಾವೆಲ್ಲರೂ ಕೂಡ ರೇಖೆ ಅಂತಂದ್ರೆ ಏನು, ರೇಖೆಯ ಇತಿಹಾಸ ಹೇಗಿರುತ್ತೆ, ಅದು ಹೇಗೆ ಇಲ್ಲಿಗೆ ಬಂತು ಅನ್ನೋ ಒಂದು ವಿಷಯಗಳೆಲ್ಲವನ್ನು ಕೂಡ ನಾವು ಸಂಪೂರ್ಣವಾಗಿ ನಾವು ತಿಳ್ಕೊಂಡಿದ್ವಿ. ಈ ದಿನ ನಾವು ಚಕ್ರಗಳು, ಶರೀರದಲ್ಲಿರುವಂತಹ ಪಂಚಕೋಶಗಳು ಅಂತಂದ್ರೆ ಮತ್ತೆ ಆ ಶರೀರದಲ್ಲಿರುವಂತಹ ಆದ್ರೆ ಈ ಪಂಚಕೋಶಗಳ ಜೊತೆಗೆ ಆ ಪಂಚ ತತ್ವಗಳನ್ನ ನಾವು ಯಾವ ರೀತಿ ನಾವು ನಿಯಮಗಳನ್ನ ನಾವು ಪಾಲನೆಯನ್ನ ಮಾಡ್ಬೇಕು, ಅವೆಲ್ಲ ವಿಷಯಗಳನ್ನ ನಾವು ಇವತ್ತು ಇಂದಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ತೀವಿ. ನೆನೆ ನಾವು ತಿಳ್ಕೊಂಡ ಹಾಗೆ ಡಾಕ್ಟರ್ ಮಿಕಾಯೋ ಉಸುಯಿ ಅವರು ಮೌಂಟ್ ಕುರಾಮಾದಲ್ಲಿ ಧ್ಯಾನವನ್ನ ಮಾಡ್ತಾರೆ. ಧ್ಯಾನವನ್ನ ಮಾಡಿ ಆ ಜ್ಞಾನವನ್ನ ಸಂಪಾದನೆಯನ್ನ ಮಾಡಿ ಅವರು ಎಲ್ಲರಿಗೂ ಜ್ಞಾನವನ್ನ ಎಲ್ಲ ಕಡೆ ಹಂಚಿಕೊಳ್ತಾ ಬರ್ತಾರೆ. ಈ ಒಂದು ಜ್ಞಾನವನ್ನ ಪಡೆದಂತ ಅವರು ಅದರಲ್ಲಿ ಒಬ್ರು ಯಾರು ಅಂತ ಹೇಳಿದ್ರೆ, ಪ್ರಮುಖವಾದಂತವ್ರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಚುಚಿರೋ ಹಯಾಶಿ ಅಂತ ಹೇಳಿ. ಅವರು ನಿವೃತ್ತ ನೌಕಾಧಿಕಾರಿಯಾಗಿರ್ತಾರೆ. ಇವರ ಶಿಷ್ಯರಾಗ್ತಾರೆ. ಮತ್ತೊಬ್ರು ಯಾರು ಅಂತ ಹೇಳಿದ್ರೆ ಮಹಿಳಾ ಶಿಷ್ಯ ಇರ್ತಾರೆ. ಅವ್ರ ಹೆಸರು ಏನು ಅಂತ ಹೇಳಿದ್ರೆ ಹವಾಯೋ ಥಕಾಟ ಅಂತ ಹೇಳಿ. ಇವರು ಮೇನ್ ಆಗಿ ಎಲ್ಲ ಪಾಶ್ಚಿಮಾತ್ಯ ದೇಶಗಳಿಗೆ ಅಂದ್ರೆ ಬೇರೆ ಬೇರೆ ದೇಶಗಳಿಗೆ ಎಲ್ಲರಿಗೂ ಕೂಡ ತಮ್ಮ ಜ್ಞಾನವನ್ನ ಎಲ್ಲ ಕಡೆನೂ ಕೂಡ ಹರಡ್ಕೊಳ್ತಾ ಬರ್ತಾರೆ. ಮೊದಲಿಗೆ ಕೇವಲ 22 ಗ್ರ್ಯಾಂಡ್ ಮಾಸ್ಟರ್ಗಳಿರ್ತಾರೆ. ಆ ನಂತರ ಎಲ್ಲ ಕಡೆ ಬೆಳ್ಕೊಂಡು ಇವತ್ತು ಪ್ರಪಂಚದಾದ್ಯಂತ ಪ್ರಖ್ಯಾತವಾದಂತ ಒಂದು ಪ್ರಾಚೀನವಾದಂತ ವಿದ್ಯೆಯಾಗಿ ಬೆಳೆದು ನಿಂತಿದೆ. ಈ ವಿದ್ಯೆನ ಜಪಾನ್ ನಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಕೀ ಅಂತ ಹೇಳ್ತಾರೆ. ಇದನ್ನ ಚೀನಾದಲ್ಲಿ ಇದನ್ನ ಛೀ ಅಂತ ಹೇಳ್ತಾರೆ. ನಮ್ಮ ಭಾರತೀಯದಲ್ಲಿ ಇದನ್ನ ಪ್ರಾಣ ಶಕ್ತಿ, ಪ್ರಾಣ ಅಂತ ಹೇಳಿ ನಾವು ಕರಿತೀವಿ. ಈ ರೀತಿಯಾಗಿ ಇದು ಎಲ್ಲಾ ಕಡೆಗಳಲ್ಲಿಯೂ ಕೂಡ ಹರಡುತ್ತಾ ಇವತ್ತು ನಮ್ಮ ದೇಶದಿಂದ ಬೆಳೆದಂತ ಒಂದು ಇಲ್ಲಿ ಇದ್ದಂತ ಜ್ಞಾನ ಮತ್ತೆ ನಮಗೆ ನಮ್ಮ ವಿದ್ಯೆ ಇವತ್ತು ನಮ್ಮ ಹತ್ರಕ್ಕೇನೆ ಬಂದಿದೆ. ಅಷ್ಟು ಅದ್ಭುತವಾದಂತಹ ಒಂದು ಜ್ಞಾನ ಇವತ್ತು ನಾವೆಲ್ಲರೂ ಕೂಡ ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಒಂದು ರೇಖೆಯಿಂದ ನಾವು ಎಲ್ಲ ಯಾವುದನ್ನು ಕೂಡ ನಾವು ಎಲ್ಲಾ ರೀತಿಯ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ. ಹಾಗೆ ಇದು ನಾವು ಯಾವಾಗ ಧ್ಯಾನವನ್ನ ಮಾಡ್ತೀವಿ, ಒಂದು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ತೀವಿ,
ನಮ್ಮ ಶರೀರದ 24 ಪಾಯಿಂಟ್ಸ್ ಭಾಗಗಳೆಲ್ಲವನ್ನು ಕೂಡ ನಾವು ಯಾವಾಗ ಹೀಲಿಂಗ್ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಅದು ನಮ್ಮ ಶರೀರದ ಮೇಲೆ ನಮ್ಗೆ ಪ್ರಭಾವವನ್ನ ಬೀರುತ್ತೆ. ನಮ್ಮ ಶರೀರ ಹೇಗಾಗಿದೆ ಅಂತ ಹೇಳಿದ್ರೆ ನಾವು ನೋಡ್ಕೊಳ್ಬೇಕು. ನಾವು ನಾವು ನಮ್ಮ ಶರೀರದಲ್ಲಿ ನಾವು ಮೇನ್ ಆಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ಈ ಶರೀರವನ್ನ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಸ್ಥೂಲ ಶರೀರ, ಅನ್ನಮಯ ಕೋಶ ಅಂತೇಳಿ ನಾವು ಕರಿತೀವಿ. ಈ ಅನ್ನಮಯ ಕೋಶ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ಸೇವೆ ಮಾಡ್ತೀನಿ. ಕಾಣಿಸ್ತಾ ಇದೆ. ನಮ್ಮ ಶರೀರ ನಮ್ಮ ಶರೀರ ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಇದನ್ನು ಸ್ಥೂಲ ಶರೀರ ನಾವು ಕರಿತೀವಿ. ಅಂದ್ರೆ ಅನ್ನಮಯ ಕೋಶ. ಸೆಕೆಂಡ್ ಒನ್ ಯಾವುದು ಅಂತ ಹೇಳಿದ್ರೆ ಪ್ರಾಣಮಯ ಕೋಶ. ಮೂರನೇದು ಯಾವುದು ಅಂತ ಹೇಳಿದ್ರೆ ಮನೋಮಯ ಕೋಶ. ನಾಲ್ಕನೇದು ಯಾವುದು ಅಂತ ಹೇಳಿದ್ರೆ ವಿಜ್ಞಾನಮಯ ಕೋಶ. ಕೊನೆಯದಾಗಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಆನಂದಮಯ ಕೋಶ ಅಂತೇಳಿ ನಾವು ಕರಿತೀವಿ. ಸಾಮಾನ್ಯವಾಗಿ ನಮ್ಮ ಶರೀರ ಮೇನ್ ಮುಖ್ಯವಾಗಿ ಈ ಪಂಚಕೋಶಗಳಿಂದ ಆಗಿರುವಂತದ್ದು. ಈಗ ನಾವು ಈ ಪಂಚಕೋಶಗಳಿಂದ ನಮ್ಮ ಶರೀರ ಆಗಿರುತ್ತೆ. ಈ ನಮಗೆ ಕಣ್ಣಿಗೆ ಕಾಣ್ತಾ ಇರುವಂತ ಶರೀರ ಇದೆಯಲ್ಲ, ಇದನ್ನೇ ನಾವು ಸ್ಥೂಲ ಶರೀರ ಅಂತೇಳಿ ನಾವು ಕರಿತೀವಿ. ಈಗ ನೋಡಿ, ನಾವು ಇಲ್ಲಿಂದ ಉಸಿರನ್ನ ತಗೊಳ್ತೀವಿ. ಈ ಎರಡು ಇಡ ಮತ್ತೆ ಪಿಂಗಳ ನಾಡಿ, ಈ ನಾಡಿ ಎಲ್ಲಿ ಕನೆಕ್ಷನ್ ಆಗುತ್ತೆ ಅಂತ ಹೇಳಿ ನಮ್ಮ ಸುಷುಮ್ನ ನಾಡಿಗೆ. ಈ ಸುಷುಮ್ನ ನಾಡಿ ಎಲ್ಲಿ ಕನೆಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರುವಂತ 7 ಚಕ್ರಗಳಿಗೆ. ಈ 7 ಚಕ್ರಗಳು ಎಲ್ಲಿ ಕನೆಕ್ಷನ್ ಆಗಿರುತ್ತೆ? ಈ ಸ್ಥೂಲ ಶರೀರ ಇದು ಈ 7 ಚಕ್ರಗಳು ಯಾವ ಯಾವ ಕೋಶದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಪ್ರಾಣಮಯ ಕೋಶದಲ್ಲಿ ಇರುತ್ತೆ. ನಾಡಿಯ ಈ ಗುಚ್ಛಗಳಿರುತ್ತಲ್ಲ, ಈ 7 ಚಕ್ರಗಳು, ಈ 7 ಚಕ್ರಗಳಿಂದ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ 109 ನಾಡಿ ಗುಚ್ಛಗಳು ಬರುತ್ತೆ. ಈ 20 ನಾಡಿ ಗುಚ್ಛಗಳು 109 ನಾಡಿ ಗುಚ್ಛಗಳಲ್ಲಿ ಕನೆಕ್ಷನ್ ಆಗಿರುತ್ತೆ. ಈ 109 ನಾಡಿ ಗುಚ್ಛಗಳು 72,000 ನಾಡಿಗಳಿಗೆ ಕನೆಕ್ಷನ್ ಆಗಿರುತ್ತೆ. ಈ 72,000 ನಾಡಿ ನಮ್ಮ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶಕ್ಕೆ ಕನೆಕ್ಷನ್ ಆಗಿರುತ್ತೆ. ಈ ಪ್ರಾಣಮಯ ಕೋಶಕ್ಕೆ ಕನೆಕ್ಷನ್ ಆಗಿರುತ್ತೆ ಅಂದ್ರೆ ಮನೋಮಯ ಕೋಶಕ್ಕೆ ಕನೆಕ್ಷನ್ ಆಗುತ್ತೆ. ಈ ಮನೋಮಯ ಕೋಶ ಎಲ್ಲಿಗೆ ಸಂಪರ್ಕವನ್ನ ಹೊಂದಿರುತ್ತೆ ಅಂತ ಹೇಳಿದ್ರೆ ವಿಜ್ಞಾನಮಯ ಕೋಶ. ಈ ವಿಜ್ಞಾನಮಯ ಕೋಶ ಎಲ್ಲಿ ಕನೆಕ್ಷನ್ ಆಗಿರುತ್ತೆ ಅಂತ ಹೇಳಿದ್ರೆ ಆನಂದಮಯ ಕೋಶಕ್ಕೆ ಕನೆಕ್ಷನ್ ಆಗಿರುತ್ತೆ. ನೋಡಿ, ಎಲ್ಲವೂ ಕೂಡ ಒಂದು ಈರುಳ್ಳಿ ಸಿಪ್ಪೆಯ ಹಾಗೆ. ಒಂದು ಈರುಳ್ಳಿಯನ್ನು ನಾವು ತಗೊಂಡಾಗ ಹೇಗೆ ಒಂದು ಪದರವಾಗಿ ನಾವು ಒಂದೊಂದಾಗಿ ನಾವು ಯಾವ ರೀತಿ ಬಿಡಿಸ್ತೀವಲ್ಲ, ಆ ರೀತಿ ನಮ್ಮ ಶರೀರವನ್ನ ಒಂದೊಂದೇ ಪದರವಾಗಿ ಒಳಗೊಂಡಿರುತ್ತೆ. ಆದ್ರೆ ಇದು ನಮ್ಮ ಕಣ್ಣಿಗೆ ನಮ್ಗೆ ಕಾಣಿಸೋದಿಲ್ಲ. ನಮಗೆ ಕಾಣಿಸೋದು ಯಾವುದು? ನಮ್ಗೆ ನೇರವಾಗಿ ನಮ್ಗೆ ಕಾಣಿಸ್ತಾ ಇರೋದು ಯಾವ ಶರೀರ ಅಂತ ಹೇಳಿದ್ರೆ ನಮ್ಮ ಸ್ಥೂಲ ಶರೀರ, ಅನ್ನಮಯ ಕೋಶ ಮಾತ್ರ ನಮ್ಗೆ ಕಾಣಿಸ್ತಾ ಇದೆ. ನಮ್ಗೆ ಇನ್ಯಾವುದು ಕೂಡ ನಮ್ಗೆ ಕಾಣಿಸ್ತಾ ಇಲ್ಲ. ಯಾವಾಗ ನೀವು ರೇಖಿಯನ್ನ ಕಲಿತೀರಾ, ಯಾವಾಗ ನೀವು ಹೀಲಿಂಗ್ ಅನ್ನ ಮಾಡ್ಕೊಳ್ತೀರಾ, ಸ್ವಯಂ ಉಪಚಾರವನ್ನ ಮಾಡ್ಕೊಳ್ತೀರಾ, ನೀವು ಧ್ಯಾನವನ್ನ ಮಾಡ್ತೀರಾ, ಡೈರೆಕ್ಟ್ ಆಗಿ ಕನೆಕ್ಷನ್ ಆಗೋದು ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ
ಮನೋಮಯ ಕೋಶ. ಡೈರೆಕ್ಟ್ ಆಗಿ ಎನರ್ಜಿ ಎಲ್ಲಿಂದ ಬರುತ್ತೆ ಹೇಳಿ? ಮನೋಮಯ ಕೋಶಕ್ಕೆ ಬರುತ್ತೆ. ಮನೋಮಯ ಕೋಶದಿಂದ ಪ್ರಾಣಮಯ ಕೋಶಕ್ಕೆ, ಪ್ರಾಣಮಯ ಕೋಶದಿಂದ ನಮ್ಮ ಶರೀರಕ್ಕೆ ಬರುತ್ತೆ. ನಾವು ಎಷ್ಟು ನೋಡಿ, ನೇರವಾಗಿ ನಾವು ನಮ್ಮ ಮೂರನೇ ಶರೀರಕ್ಕೆ ನಾವು ಕನೆಕ್ಷನ್ ಆಗ್ತೀವಿ. ಯಾವಾಗ ನಾವು ಈ ರೇಖೆಯನ್ನ ಕಲಿತಾಗ, ಈ ಎಲ್ಲ ಉಪಚಾರಗಳನ್ನ ನಾವು ಮಾಡ್ಕೊಳ್ತಾ ಬಂದಾಗ, ಮತ್ತೆ ನಾವು ಧ್ಯಾನವನ್ನ ಮಾಡ್ತಾ ಬಂದಾಗ, ಯಾವಾಗ ನಮ್ಮ ಮನಸ್ಸು ಎಲ್ಲಿದೆ? ಮನೋಮಯ ಕೋಶದಲ್ಲಿ ಇರೋದು. ನಾವು ಧ್ಯಾನವನ್ನ ಮಾಡಿದಾಗ, ನಾವು ನಮ್ಮ ಗಮನವನ್ನ ನಾವು ಒಂದ್ ಕಡೆ ನಾವು ಕೂತ್ಕೊಂಡಾಗ, ಮೊದಲು ನಾವು ಎಲ್ಲಿ ಕೆಲಸ ಮಾಡೋದು? ನಮ್ಮ ಮನಸ್ಸು ಮನೋಮಯ ಕೋಶದಲ್ಲಿರೋದು. ಬ್ರೈನ್ ಇಲ್ಲಿದೆ ಅಂತ ಗೊತ್ತು ನಮ್ಗೆ, ಮನಸ್ಸು ಎಲ್ಲಿದೆ? ಮನಸ್ಸು ಎಲ್ಲಿದೆ ಅಂತ ಗೊತ್ತಿಲ್ಲ, ಆದ್ರೆ ಮನಸ್ಸಿದೆ. ಮನಸ್ಸು ನನ್ ಮಾತು ಕೇಳ್ತಾ ಇಲ್ಲ. ನನ್ ಮನ್ಸು ಹೇಳಿದ್ರೆ ಮಾತ್ರ ನಾನು ಕೆಲಸ ಮಾಡ್ತೀನಿ, ಹೌದಲ್ವಾ? ನನ್ಗೆ ಇವತ್ತು ಏನು ಮಾಡಕ್ಕೆ ನನ್ಗೆ ಮನ್ಸೇ ಇಲ್ಲ. ನನ್ನ ಮನಸ್ಸು ಅಶಾಂತವಾಗಿದೆ, ನನ್ನ ಮನಸ್ಸು ಗೊಂದಲವಾಗಿದೆ. ಇಷ್ಟೆಲ್ಲ ನಾವು ಮನಸ್ಸಿನ ಬಗ್ಗೆ ಮಾತಾಡ್ತೀವಿ, ಆದ್ರೆ ಮನಸ್ಸು ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಮನೋಮಯ ಕೋಶದಲ್ಲಿದೆ. ಡೈರೆಕ್ಟ್ ಆಗಿ ಅಲ್ಲಿ ಮನೋಮಯ ಕೋಶ ಹೀಲಿಂಗ್ ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ಶಕ್ತಿ ಪ್ರವಹಿಸ್ತು ಅಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ನಮ್ಮ ಪ್ರಾಣಕೋಶ, ನಮ್ಮ ಒಂದು ಅನ್ನಮಯ ಕೋಶ ಎಲ್ಲವೂ ಕೂಡ ಸಂಪೂರ್ಣವಾಗಿ ಎನರ್ಜಿಯಿಂದ ತುಂಬಿಕೊಳ್ತಾ ಬರುತ್ತೆ. ಅಷ್ಟು ಶಕ್ತಿ, ಅದ್ಭುತವಾದಂತ ಎನರ್ಜಿ ನಮ್ಮ ಒಳಗಡೆ ತುಂಬೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನೇ ಹೇಳೋದು ಸ್ಥೂಲ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಅಂತೇಳಿ ನಾವು ಕರಿತೀವಿ. ನಾವು ಅದನ್ನ ಸಿಂಪಲ್ ಆಗಿ ನಾವು ಹೇಳ್ತೀವಿ ನೋಡಿ. ಒಂದೊಂದು ಕೋಶಗಳು ಕೂಡ ಆ ಒಂದು ಎನರ್ಜಿಯನ್ನ ಅದು ಶುದ್ಧವಾಗ್ತಾ ಬರ್ಬೇಕು. ಶುದ್ಧ ಆಗ್ತಾ ಬಂದಾಗ ಪ್ರತಿಯೊಂದು ನಮ್ಮಲ್ಲಿ ಎನರ್ಜಿ ತನಗೆ ತಾನೇ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ಈ ಪ್ರಾಣಮಯ ಕೋಶದಲ್ಲಿ ನಮ್ಮ 7 ಚಕ್ರಗಳು, ಶಕ್ತಿಯ ಕೇಂದ್ರಗಳು, ನಾಡಿಯ ಗುಚ್ಛಗಳು ಬರುವಂತದ್ದು. ಯಾವಾಗ ಈ ನಾಡಿಯ ಗುಚ್ಛಗಳು, ಪ್ರಮುಖವಾದಂತ ಈ 7 ನಾಡಿಯ ಚಕ್ರಗಳನ್ನ ಅಥವಾ ನಾಡಿಯ ಗುಚ್ಛಗಳನ್ನ ನಾವು ಶುದ್ಧೀಕರಣ ಮಾಡ್ಕೊಳ್ತೀವೋ, ಅಲ್ಲಿ ನಾವು ಅದನ್ನ ರೆಡಿಯನ್ನ ಮಾಡ್ಕೊಳ್ತೀವೋ, ಆಟೋಮ್ಯಾಟಿಕಲಿ ನಮ್ಮ ಅನ್ನಮಯ ಕೋಶ ಸಂಪೂರ್ಣವಾಗಿ ಆರೋಗ್ಯವಾಗಿರುತ್ತೆ. ನೀವ್ ಏನೇ ಸಕ್ಸಸ್ ಅನ್ನಾದ್ರೂ ಕೂಡ, ಏನೇ ಕೆಲಸಗಳನ್ನ ಮಾಡಿದ್ರು ಕೂಡ, ನಿಮ್ಮಲ್ಲಿ ಒಂದು ಸಾಧನೆಯನ್ನ ಮಾಡ್ಕೊಳ್ಳೋದಿಕ್ಕೆ, ನೀವ್ ಅನ್ಕೊಂಡಿದ್ದನ್ನ ಪಡ್ಕೊಳ್ಳೋದಿಕ್ಕೆ ಸಹಾಯ ಆಗುತ್ತೆ ನೋಡಿ. ಎಲ್ಲವೂ ಕೂಡ ಏನಾಗಿದೆ, ಒಂದೊಂದಕ್ಕೂ ಕೂಡ ಸಂಬಂಧಗಳನ್ನ ಒಳಗೊಂಡಿದೆ. ಅಷ್ಟು ಅದ್ಭುತವಾಗಿರುವಂತದ್ದು ಈ 5 ಪಂಚಕೋಶಗಳನ್ನ ನಾವು ಕವಚಗಳು ಅಂತಾನೆ ಹೇಳ್ಬೋದು ನಮ್ಮನ್ನ. ರೂಪದಲ್ಲಿರುವಂತದ್ದು ಇದು ನಮ್ಮ ಅರಿವಿನ ಮಟ್ಟವನ್ನ, ನಮ್ಮ ಜ್ಞಾನವನ್ನ ಹೆಚ್ಚಾದಂತೆ ಇದು ಓಪನ್ ಆಗ್ತಾ ಬರುತ್ತೆ, ತೆರೆದುಕೊಳ್ತಾ ಬರ್ತಾ ಇರುತ್ತೆ. ಆಗ ನಮ್ಮೊಳಗಡೆ ಏನಾಗುತ್ತೆ, ಒಂದು ಚೈತನ್ಯದ ಶಕ್ತಿ, ಆ ವಿಶ್ವ ಚೈತನ್ಯದ ಶಕ್ತಿ ನಮ್ಮೊಳಗೆ ಹರಿಯೋದಿಕ್ಕೆ ಪ್ರಾರಂಭ ಆಗುತ್ತೆ. ದೇಹದ ಒಳಗೆ ಈಗ ನಮ್ಮ ಶರೀರ ಇದೆ, ಈ ಶರೀರ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಪ್ರಾಣನ ಮೇಲೆ ಡಿಪೆಂಡ್ ಆಗಿದೆ. ಪ್ರಾಣ ಅಂತಂದ್ರೆ ಏನು? ಉಸಿರು, ಚೈತನ್ಯ, ಆ ಒಂದು ಶಕ್ತಿಯ ಮೇಲೆ ಡಿಪೆಂಡ್ ಆಗಿದೆ. ಈ ಪ್ರಾಣಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಮನಸ್ಸಿನಿಂದ ಸುತ್ತುವರೆದುಕೊಂಡಿದೆ. ಮನಸ್ಸಿಗೆ ಬೇಕಾಗಿರೋದೇನು? ಬುದ್ಧಿ, ಜ್ಞಾನ, ಅರಿವು, ಪ್ರಜ್ಞೆ. ಯಾವಾಗ ಆನಂದಮಯ ಕೋಶ ತೆರೆದುಕೊಳ್ಳುತ್ತೆ, ಅನ್ನಮಯ ಕೋಶ ಶುದ್ಧ ಆಗ್ತಾ ಇದ್ದ ಹಾಗೆ, ಅದು ಕ್ಲೀನ್ ಆಗ್ತಾ ಇದ್ದ ಹಾಗೆ ನಾವು ಸಂಪೂರ್ಣ ಆರೋಗ್ಯವಂತರಾಗ್ತೀವಿ. ಯಾವಾಗ ನಾವು ಆರೋಗ್ಯವಾಗಿರ್ತೀವೋ, ನೀವು ಆರೋಗ್ಯವಂತರಾಗಿದ್ದಾಗ ನಿಮ್ಮ ದೇಹ ನಿಮ್ಗೆ ಫಿಸಿಕಲ್ ಬಾಡಿ ನಿಮ್ಗೆ ಸಪೋರ್ಟ್ ಮಾಡಿದಾಗ ನೀವೇನ್ ಮಾಡ್ತೀರಾ? ನೀವು
ಆರಾಮಾಗಿ ಎಲ್ಲಿ ಬೇಕಾದ್ರೂ ಮಾಡಕ್ಕಾಗುತ್ತೆ ಅಲ್ವಾ. ಸ್ಕಿಲ್ಡ್ ಪರ್ಸನ್ ಆಗ್ತೀರಾ ನೀವು. ಯಾವುದೇ ಕೆಲಸಗಳನ್ನ, ಕಾರ್ಯಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಮಾಡ್ತೀರಾ, ಎನರ್ಜೆಟಿಕ್ ಆಗಿ ಮಾಡ್ತೀರಾ ನೀವು. ಈ ಫಿಸಿಕಲ್ ಬಾಡಿ ನಿಮ್ಮಲ್ಲಿ ಎನರ್ಜಿ ಇರಲ್ಲ, ನಿಮ್ ಒಳಗಡೆ ಅಂದ್ರೆ ಪ್ರಾಣ ಶಕ್ತಿ ಇರಲ್ಲ, ಪ್ರಾಣಮಯ ಕೋಶ ನಿಮ್ಗೆ ವೀಕ್ ಆಗಿರುತ್ತೆ. ಈ ಪ್ರಾಣಮಯ ಕೋಶದಲ್ಲಿ ನಿಮ್ಗೆ ಎನರ್ಜಿ ಇಲ್ಲ, ಶಕ್ತಿ ಇಲ್ಲ, ನೀವ್ ವೀಕ್ ಆಗ್ತಾ ಇದ್ದೀರಾ ಅಂತ ಹೇಳಿದಾಗ ನಿಮ್ಮ ಮನಸ್ಸು ಏನಾಗುತ್ತೆ? ಮನಸ್ಸು ಸರಿ ಇಲ್ಲ ಅಂತ ಹೇಳಿದ್ರೆ ಏನಾಯ್ತು, ನಿಮ್ಮ ಮನೋಮಯ ಕೋಶ ವೀಕ್ ಆಗಿರುತ್ತೆ. ಯಾವುದರ ಕಡೆಗೂ ಕೂಡ ನಿಮ್ಮ ಗಮನ ಇರೋದಿಲ್ಲ, ಸ್ಥಿಮಿತದಲ್ಲಿರೋದಿಲ್ಲ, ಚಂಚಲವಾಗಿರ್ತೀರಾ ನೀವು. ಯಾವಾಗ ನಿಮ್ಮ ಮನಸ್ಸನ್ನ ನೀವು ಅರ್ತ್ಕೊಳ್ತೀರೋ ಆಗ ನಿಮ್ಗೆ ಈ ಜ್ಞಾನಮಯ ಕೋಶ ಓಪನ್ ಆಗುತ್ತೆ ನಿಮಗೆ. ಅಂತ ಹೇಳಿದ್ರೆ ಆತ್ಮದೊಂದು ಶಕ್ತಿ, ಆ ಬುದ್ಧಿವಂತಿಕೆ, ಅರಿವು, ಜ್ಞಾನ ನಮ್ಮೊಳಗಡೆ ಉಂಟಾಗತ್ತೆ. ನೋಡಿ, ಒಂದೊಂದು ಈ ಯಾವಾಗ ನಮ್ಮಲ್ಲಿ ಜ್ಞಾನ, ಈ ಅರಿವು, ಈ ಜಾಗೃತಿ ಅನ್ನೋದು ಉಂಟಾಗುತ್ತೋ ಆಟೋಮ್ಯಾಟಿಕಲಿ ಆನಂದಮಯ ಕೋಶ ತೆರೆದುಕೊಳ್ಳುತ್ತೆ. ಒಂದಕ್ಕೊಂದು ಲಿಂಕ್ ಇದೆ. ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ನಾವುಗಳು ಬರೀ ಈ ಫಿಸಿಕಲ್ ಬಾಡಿ ಮೇಲೆ ಮಾತ್ರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದಕ್ ಬೇಕಾದಂತ ಏನು, ಈ ಫಿಸಿಕಲ್, ಈ ಅನ್ನಮಯ ಕೋಶ ಯಾವ್ದ್ರಿಂದ ಆಗಿದೆ? ರಕ್ತ, ಸ್ನಾಯು, ಮಾಂಸ, ಮಜ್ಜೆ, ಹೌದಲ್ವಾ? ಇವುಗಳೆಲ್ಲರಿಂದ ಆಗಿ ಇದಕ್ಕೆ ಒಂದು ಶಕ್ತಿ ಬೇಕಲ್ವಾ? ಇದಕ್ಕೆ ಕೊಡಬೇಕಾಗಿರುವಂತ ಶಕ್ತಿ ಯಾವುದು? ಔಷಧಿ ಯಾವುದು? ಇಂಧನ ಯಾವುದು? ಆಹಾರ. ಮೇನ್ ಆಗಿ ನಾವು ಇದಕ್ಕೆ ಕೊಡ್ಬೇಕಾಗಿರೋದು ಎಂತದ್ದು? ಪರಿಶುದ್ಧವಾದಂತ ಆಹಾರವನ್ನ ಕೊಡ್ಬೇಕಾದ್ರೆ ನಾವು ಏನ್ ಮಾಡ್ತಾ ಇದೀವಿ? ಅದಕ್ಕೆ ಸರಿಯಾದ ಆಹಾರವನ್ನ ಕೊಡ್ತಾ ಇದೀವಾ? ಅದಕ್ಕೆ ನಿದ್ರೆ ಕೊಡ್ತಾ ಇದೀವಾ? ವ್ಯಾಯಾಮವನ್ನ ಮಾಡ್ತಾ ಇದೀವಾ? ಅದನ್ನ ಶುಚಿತ್ವದಿಂದ ನೋಡ್ಕೊಳ್ತಾ ಇದೀವ ನಾವು? ನಿಯಮಗಳನ್ನ ಪಾಲನೆ ಮಾಡ್ತಾ ಇದೀವಾ? ಉಪವಾಸಗಳನ್ನ ನಾವು ಮಾಡ್ತಾ ಇದೀವ? ಯೋಚನೆ ಮಾಡಿ. ಈ ಅನ್ನಮಯ ಕೋಶವನ್ನ ನಾವು ಪ್ರಾಪರ್ ಆಗಿ ನೋಡ್ಕೊಳ್ತಾ ಇದೀವ ನಾವು? ಹೇಗೆ ನಾವು ಎಲ್ಲವೂ ಕೂಡ ನಾವು ತಿಂತಾ ಇರೋದೇನು ಇವತ್ತು? ಪ್ಯಾಕೆಡ್ ಫುಡ್ಗಳು, ಇದೆಲ್ಲ ಆದಾಗ ಆಟೋಮ್ಯಾಟಿಕಲಿ ಚೈತನ್ಯ ಕಡಿಮೆ ಆಗುತ್ತೆ. ಪ್ರಾಣಮಯಿ ಒಂದು ದೈಹಿಕ ಶರೀರ ಏನಾಗುತ್ತೆ? ನಮ್ಮ ಪ್ರಾಣಮಯ ಕೋಶಕ್ಕೆ ಕನೆಕ್ಷನ್ ಆಗುತ್ತೆ. ನಾವೇನ್ ಮಾಡ್ತಾ ಇದೀವಿ? ನಮ್ಮ ಚೈತನ್ಯವನ್ನ, ನಮ್ಮ ಶಕ್ತಿಯನ್ನ, ನಮ್ಮ ಎನರ್ಜಿನ ನಾವೇನ್ ಮಾಡ್ಕೊಳ್ತಾ ಇದೀವಿ ನಾವು? ಇದು ಅದಕ್ಕಿನಿ ಸೂಕ್ಷ್ಮಮಯ ಅನ್ನಮಯ ಕೋಶಕ್ಕಿಂತಲೂ ಇದು ಇನ್ನೂ ಸೂಕ್ಷ್ಮವಾಗಿರುತ್ತೆ ಈ ಒಂದು ಕೋಶ, ಪ್ರಾಣಮಯ ಕೋಶ. ಈ ಪ್ರಾಣವನ್ನ ನಾವು ಉಪಯೋಗಿಸ್ಕೊಳ್ತಾ ಇದೀವ. ಯಾರಾದ್ರೂ ಸತ್ತಾಗ ಏನಂತ ಹೇಳ್ತೀವಿ ನಾವು? ಪ್ರಾಣ ಹೋಗಿದೆ ಅಂತ ಹೇಳ್ತೀವಿ ನಾವು, ದೇಹ ಹೋಯ್ತು ಅಂತ ಹೇಳಲ್ಲ ನಾವು. ಅಂತ ಹೇಳಿದ್ರೆ ಆ ಪ್ರಾಣದ ಶಕ್ತಿ, ಆ ಒಂದು ಚೈತನ್ಯ ನಮ್ಮ ಎಲ್ಲವನ್ನೂ ಕೂಡ, ನಮ್ಮ ಎಲ್ಲ ಚಟುವಟಿಕೆಗಳಾಗಿರ್ಬೋದು, ನಮ್ಮ ಕ್ರಿಯೆಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಇದು ಕಂಟ್ರೋಲ್ ಮಾಡ್ತಾ ಇದೆ. ಈ ಶಕ್ತಿಯನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದೀವಾ? ಇದನ್ನ ಎಮೋಷನಲ್ ಬಾಡಿ ಅಂತ ಹೇಳಿ ಕರೀತಾರೆ ಇದನ್ನ. ಅಂತ ಹೇಳಿದ್ರೆ ನಮ್ಮ ಎನರ್ಜಿಯನ್ನ ನಾವು ಎಲ್ಲಿ ಖಾಲಿ ಮಾಡ್ಕೊಳ್ತಾ ಇದೀವಿ ನಾವು? ಕೋಪ, ಸಿಟ್ಟು, ಭಯ, ದ್ವೇಷ, ಅಸೂಯೆ, ನಾನು, ಅಹಂ, ನಮ್ಮ ಎನರ್ಜಿ ಎಲ್ಲವನ್ನು ಇದ್ರಲ್ಲೇ ಖಾಲಿ ಮಾಡ್ಕೊಂಡ್ಬಿಡ್ತಾ ಇದೀವಿ ನಾವು. ನಮ್ಮ ಎಮೋಷನ್ಸ್ ಗಳ ಮೇಲೆ ನಮಗೆ ಅರಿವಿದೆಯಾ? ಇದನ್ನ ನಮ್ಮ ಪ್ರಾಣಮಯ ಕೋಶದ ಎನರ್ಜಿಯನ್ನು ಕೂಡ ನಾವು ಕನೆಕ್ಟ್ ಮಾಡ್ಕೊಳ್ತಾ ಇಲ್ಲ. ನೋಡಿ, ಯಾವಾಗ ನಮ್ಮ ಎಮೋಷನ್ಸ್ ಗಳ ಮೇಲೆ ನಮಗೆ ಅರಿವು ಉಂಟಾಗುತ್ತೋ ನಮ್ಮ ಆಟೋಮ್ಯಾಟಿಕಲಿ ನಮ್ಮ ಚೈತನ್ಯದ ಶಕ್ತಿ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ಈ ಒಂದು ಪ್ರಾಣಮಯ ಚೈತನ್ಯ ಕೋಶಕ್ಕಿಂತಲೂ ಕೂಡ ಇನ್ನೂ ಸೂಕ್ಷ್ಮವಾಗಿರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಮನೋಮಯ ಕೋಶ. ಇದು ಸಂಪೂರ್ಣವಾಗಿ
ನಮ್ಮ ಭೌತಿಕ ದೇಹಗಳಾಗಿರ್ಬಹುದು, ನಮ್ಮ ಮನಸ್ಸಿನಾಗಿರ್ಬಹುದು, ಇಂದ್ರಿಯಗಳಾಗಿರ್ಬಹುದು, ಎಲ್ಲವನ್ನು ಕೂಡ ಇದು ನಮ್ಮ ಮನಸ್ಸು. ನಮ್ಮ ಮನಸ್ಸು ಇರುವಂತಹ ಕೋಶ ಯಾವುದು ಅಂತ ಹೇಳಿದ್ರೆ ಮನೋಮಯ ಕೋಶ. ನಮ್ಮ ಮಾನಸಿಕ ಸಾಮರ್ಥ್ಯವನ್ನ ಇದು ಪ್ರತಿಬಿಂಬಿಸುವಂತ ಒಂದು ಕೋಶ ಆಗಿದೆ. ಈ ಕೋಶ ನೋಡಿ, ಡೈರೆಕ್ಟ್ ಆಗಿ ನಾವು ಯಾವಾಗ ರೇಖೆಯನ್ನ ಕಲ್ತ್ಕೊಳ್ತೀವಿ, ಸೆಲ್ಫ್ ಫೀಲಿಂಗ್ ಅನ್ನ ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆಲ್ಲ ಕೂಡ ಬರುತ್ತೆ. ಡೈರೆಕ್ಟ್ ಆಗಿ ನಮ್ಮ ಮನೋಮಯ ಕೋಶದ ಮೇಲೆ ಪ್ರಭಾವವನ್ನ ಪರಿಣಾಮವನ್ನ ಬೀರುತ್ತೆ. ಡೈರೆಕ್ಟ್ ಆಗಿ ನಮ್ಮ ಕೋಶ ನಮ್ಗೆ ಆಕ್ಟಿವೇಶನ್ ಆಗೋದಿಕ್ಕೆ ಪ್ರಾರಂಭ ಆಗುತ್ತೆ. ಅಷ್ಟು ಅದ್ಭುತವಾಗಿರುವಂತ ಒಂದು ಚೈತನ್ಯ ಶಕ್ತಿ ನಮ್ಮೊಳಗಡೆ ತುಂಬುತ್ತೆ. ನಮ್ಮ ಮನಸ್ಸಿಗೆ ನಾವು ಏನ್ ಕೊಡ್ತಾ ಇದೀವಿ, ನಾವು ಪ್ರಾಪರ್ ಆಗಿ ನಾವ್ ಏನ್ ಮಾಡ್ತಾ ಇದೀವಿ, ನಾವು ನಮ್ಮ ಪಂಚೇಂದ್ರಿಯಗಳನ್ನ ನಾವು ಕಂಟ್ರೋಲ್ ಇಟ್ಕೊಳ್ತಾ ಇದೀವ, ನಾವು ನೋಡೋದನ್ನ ಏನ್ ನೋಡ್ತಾ ಇದೀವಿ, ಕೇಳೋದನ್ನ ಏನ್ ಕೇಳ್ತಾ ಇದೀವಿ, ಏನ್ ಮಾತಾಡ್ತಾ ಇದೀವಿ, ಏನ್ ಅನುಭವಿಸ್ಕೊಳ್ತಾ ಇದೀವಿ, ಏನ್ ಸ್ಪರ್ಶವನ್ನ ಪಡ್ಕೊಳ್ತಾ ಇದೀವಿ ನೋಡಿ. ನಾವು ಏನ್ ಬೇಕೋ ಅದೆಲ್ಲವನ್ನು ಕೂಡ ನೋಡ್ತಾ ಇದೀವಿ. ನಾವು ಏನ್ ಇವತ್ತು ರೀಲ್ಸ್ ಬೇಕಾ, ನ್ಯೂಸ್ ಎಲ್ಲವನ್ನು ಕೂಡ ನಾವು ನೋಡ್ತಾ ಇದೀವಿ. ಏನ್ ಕೇಳ್ಬೇಕು ಅದನ್ನ ಯಾವ್ದು ಕೂಡ ಕೇಳ್ತಾ ಇಲ್ಲ. ಮಾತುಗಳಿಗೆ ನಾವು ನೀಡ್ತಾ ಇಲ್ಲ. ಉಭಯ ಕೋಶವನ್ನು ಡೈರೆಕ್ಟ್ ಆಗಿ ನಾವು ಯಾವಾಗ ನಾವು ರೇಖೆಯನ್ನ ಕಲಿತೀವೋ, ಈ ಪಂಚ ತತ್ವಗಳನ್ನ ನಾವು ನಿಯಮಗಳನ್ನ ಫಾಲೋ ಮಾಡ್ಕೊಳ್ತಾ ಬರ್ತೀವಿ. ಪ್ರತಿಯೊಬ್ರು ಕೂಡ ನಾವು ಸಿಂಪಲ್ ಆಗಿ ನಮ್ಮ ಒಳಗಡೆ ಆಗ್ತದ ಪಂಚ ನಿಯಮಗಳನ್ನ ನಾವು ಪಾಲನೆ ಮಾಡ್ಕೊಳ್ತಾ ಬಂತು ಅಂದ್ರೆ ಡೈರೆಕ್ಟ್ ಆಗಿ ನಾವು ನೋಡಿ, ನಾವು ಎಲ್ಲಿಂದ ಎನರ್ಜಿ ಆಗುತ್ತೆ, ಎಲ್ಲಿಂದ ನಮ್ಗೆ ಎನರ್ಜಿ ಫ್ಲೋ ಆಗೋದಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಮ್ಗೆ ನಮ್ಮ ಮನೋಮಯ ಕೋಶದಿಂದ ನಮ್ಗೆ ಎನರ್ಜಿ ಫ್ಲೋ ಆಗ್ತಾ ಬರ್ತಾ ಇರುತ್ತೆ. ಮನೋಮಯ ಕೋಶ, ಪ್ರಾಣಮಯ ಕೋಶ ನಮ್ಮ ಎಥರಿಕ್ ಬಾಡಿಗೆ ಬರುತ್ತೆ. ಯಾವಾಗ ನಾವು ನಮ್ಮ ಎನರ್ಜಿ ಲೆವೆಲ್ ನಾವು ಕಾನ್ಶಿಯಸ್ ನಮ್ಮ ರೈಸ್ ಮಾಡ್ಕೊಳ್ತಾ ಬರ್ತೀವೋ, ನಾವು ಧ್ಯಾನವನ್ನ ಮಾಡ್ಕೊಳ್ತಾ ಬರ್ತೀವೋ, ಅಥವಾ ಸೆಲ್ಫ್ ಫೀಲಿಂಗ್ ಇವೆಲ್ಲವನ್ನು ಕೂಡ ಪ್ರತಿದಿನ ನಾವು ಪಾಲನೆಯನ್ನ ಮಾಡ್ಕೊಂಡು ಬರ್ತೀವೋ, ನಮ್ಮ ಜ್ಞಾನಮಯ ಕೋಶ, ನಮ್ಮ ಜ್ಞಾನ ಕವಚ, ಜ್ಞಾನದ ಖಜಾನೆ ಅಂತ ಹೇಳ್ತೀವಿ ನಾವು ಇದನ್ನ. ಅದಕ್ಕೆ ನಾವು ಸತ್ಸಂಗ ಅಂತ ಹೇಳೋದು. ನಮ್ ಜೊತೆನಲ್ಲಿ ಇರಿ, ಪ್ರತಿದಿನ ನೀವು ನಮ್ಮ ಜೊತೆನಲ್ಲಿ ಇರಿ. ಸಜ್ಜನರ ಸಹವಾಸ, ಸತ್ಸಂಗ, ಸಚ್ಚರಿತ್ರೆ, ಒಳ್ಳೆ ಪುಸ್ತಕಗಳನ್ನ, ಜ್ಞಾನವನ್ನ ನೀವು ಪಡ್ಕೊಳ್ಳಿ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಆ ಜ್ಞಾನದ ಕತ್ತಿ ಅಜ್ಞಾನವನ್ನ ಕಟ್ ಮಾಡುತ್ತೆ. ನಿಮ್ಮ ಒಳಗಡೆ ಬಂದಂತ ಒಂದು ಜ್ಞಾನ ನಿಮ್ಮನ್ನ ಯಾವತ್ತೂ ಕೂಡ ಶೇಕ್ ಮಾಡೋದಿಲ್ಲ. ಬೇ ಬೇರೆಯವ್ರಿಗೆ ಕಲ್ತಿರೋದು, ಓದಿರೋದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಬೇರೆಯವರ ಜ್ಞಾನ ಆಗುತ್ತೆ. ನಿಮ್ಮ ಸ್ವಂತ ಜ್ಞಾನ ಎಲ್ಲಿದೆ? ಯಾವಾಗ ನಿಮ್ಮ ಸ್ವಂತ ಜ್ಞಾನ, ಸ್ವಂತ ಅನುಭವ, ಸ್ವಯಂ ನಿಮ್ಗೆ ಅನುಭವ ಉಂಟಾಗುತ್ತೋ, ಅರಿವು ಉಂಟಾಗುತ್ತೋ, ಆವಾಗ ನೀವು ಎಲ್ಲಿಗೂ ಕೂಡ ನಿಮ್ಮನ್ನ ನೀವು ಆ ಸತ್ಯವನ್ನ ತಿಳ್ಕೊಂಡಾಗ, ಆ ಜ್ಞಾನ ನಿಮ್ಮೊಳಗಡೆ ಬಂತು ಅಂದಾಗ ನೀವ್ ಎಲ್ಲೂ ಕೂಡ ನೀವು ದಾರಿಯನ್ನ ಬದಲಾಯಿಸೋದಿಲ್ಲ. ಆ ಪ್ರಜ್ಞೆಯ ಸ್ಥಿತಿ ನಿಮ್ಮಲ್ಲಿ ಉಂಟಾಗುತ್ತೆ. ಈ ಕೋಶ ಇದೆಯಲ್ಲ, ಇದು ಪ್ರಜ್ಞೆಯ ಪ್ರತಿಬಿಂಬ. ನಿಮ್ಮ ಪ್ರಜ್ಞಾವಂತಿಕೆಯನ್ನ, ನಿಮ್ಮ ಜ್ಞಾನವಂತಿಕೆಯನ್ನ, ನಿಮ್ಮ ಬುದ್ಧಿವಂತಿಕೆಯ ಮಟ್ಟವನ್ನ ನಮ್ಗೆ ಇದು ನಮ್ಮ ಒಂದು ಒಳಗಡೆ ನಮ್ಗೆ ಹೆಚ್ಚಿಸಿಕೊಳ್ತಾ ಬರ್ತಾ ಇರುತ್ತೆ. ಯಾವಾಗ ನಮ್ಮ ಜ್ಞಾನಗಳು ಹೆಚ್ಚಾಗುತ್ತೋ, ನಮ್ಮ ಆಲೋಚನೆಗಳು, ನಮ್ಮ ಕ್ರಿಯೆಗಳು ಎಲ್ಲ ಸೇರಿದ ಎಲ್ಲವೂ ಕೂಡ ಬದಲಾವಣೆ ಆಗೋದಿಕ್ಕೆ ಪ್ರಾರಂಭ ಆಗುತ್ತೆ. ನಮ್ಮ ಒಳಗಡೆ ಆ ಜ್ಞಾನದ ಕತ್ತಿಯಿಂದ ನಮ್ಮಲ್ಲಿ ವಿಶಾಲವಾದಂತ ಮನೋಭಾವ, ನಮ್ಮಲ್ಲಿ ವಿವೇಚನಾ ಶಕ್ತಿ, ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು, ಸರಿ ಯಾವುದು ತಪ್ಪು ಯಾವುದು, ಆ ಚಿಂತನೆಯನ್ನ ಮಾಡುವಂತಹ, ಮಂಥನವನ್ನ ಮಾಡುವಂತಹ ಶಕ್ತಿ ನಮ್ಮೊಳಗಡೆ ಉಂಟಾಗ್ತಾ ಬರುತ್ತೆ. ಯಾವಾಗ ನೀವು ನಮ್ ಜೊತೆನಲ್ಲಿ ಇದ್ದಾಗ. ಎಲ್ಲ
ಲೆವೆಲ್ 1, 2 ಮುಗಿಸಿರೋದಿಲ್ಲ, ಹೌದಲ್ವಾ? ಇನ್ನು ಕಲಿತೇ ಇಲ್ಲ. ಆ ಜ್ಞಾನ ಅನ್ನೋದು ಹಂತ ಹಂತವಾಗಿ ನಾವು ಅದನ್ನ ಹೆಚ್ಚಿಸ್ಕೊಳ್ತಾ ಹೋಗ್ಬೇಕಲ್ವಾ? ನಾವು ಅದನ್ನ ಅರ್ಗಿಸ್ಕೊಳ್ಳುವಂತ, ಜೀರ್ಣಿಸಿಕೊಳ್ಳುವಂತ ಶಕ್ತಿಯು ಕೂಡ ನಮ್ಮ ಒಳಗಡೆ ಬರ್ಬೇಕಲ್ವಾ? ಯಾವಾಗ ನಮ್ಮಲ್ಲಿ ಜ್ಞಾನ ನನ್ನಲ್ಲಿ ಬರುತ್ತೋ ಪ್ರಕಾಶ ನಮ್ಗೇನಾಗುತ್ತೆ? ಸತ್ಯವನ್ನ, ಅರಿವನ್ನ, ಜಾಗೃತಿಯನ್ನ ನಮ್ಮೊಳಗಡೆ, ಆತ್ಮದೊಂದಿಗೆ ನಾವು ಕನೆಕ್ಷನ್ ಆಗ್ತೀವಿ ನಾವು. ಆ ಆತ್ಮದ ಶಕ್ತಿಯನ್ನ, ಆತ್ಮದ ಜ್ಞಾನವನ್ನ, ಆ ಆತ್ಮದ ಸಾಕ್ಷಾತ್ಕಾರವನ್ನ, ಆ ಸ್ವಯಂ ಆಗಿ ನಾವು ಯಾವಾಗ ಅನುಭವಿಸ್ತೀವೋ ಆಗ ನಾವು ಆನಂದಮಯ ಕೋಶ ನಮ್ಗೆ ತೆರೆದುಕೊಳ್ಳುತ್ತೆ. ಈ ಒಂದು ಕೋಶವನ್ನ ಆತ್ಮದ ಪ್ರತಿರೂಪ ಅಂತ ಹೇಳ್ಬೋದು. ಒಂದು ದಿವ್ಯಮಯವಾದಂತಹ ಆ ಪರಮ ತತ್ವದ ಕಡೆಗೆ, ಆ ಈಶ್ವರಿಯ ಕಡೆಗೆ ಸನ್ನಿವೇಶಗಳಲ್ಲಿ ಕೂಡ ಆ ಒಂದು ಜ್ಞಾನದ ಅರಿವು, ಆ ಜಾಗೃತಿ ನಮ್ಮೊಳಗಡೆ ಬಂದಿರುತ್ತೆ. ಆಗ ನಾವು ನಮ್ಮ ಆನಂದಮಯ ಕೋಶ ತೆಗೆದುಕೊಳ್ಳುತ್ತೆ. ಇದೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಆಗಿರೋ ಸಂಪರ್ಕಗಳನ್ನ ಒಳಗೊಂಡಿರುವಂತದ್ದು. ಈ ಎಲ್ಲವೂ ಕೂಡ, ಈ ಎಲ್ಲ ಕೋಶಗಳು ಎಲ್ಲವೂ ಕೂಡ ಅಶುದ್ಧವಾಗಿ ಅಲೈನ್ಮೆಂಟ್ ಆಗಬೇಕು. ಇರುವಂತಹ ಮುಖ್ಯ ಮುಖ್ಯ ಹೆಬ್ಬಾಗಿಲು ಯಾವುದು ಅಂತ ಹೇಳಿದ್ರೆ ನಮ್ಮ 7 ಚಕ್ರಗಳು. ಈ 7 ಚಕ್ರಗಳನ್ನ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬಂತು, ಅದ ಶುದ್ಧೀಕರಣವನ್ನ ಮಾಡ್ಕೊಳ್ತಾ ಬಂತು, ಅದ್ರ ಎನರ್ಜಿಯನ್ನ ನಾವು ರಕ್ಷಣೆಯನ್ನ ಮಾಡ್ಕೊಳ್ಬೇಕು. ಆಗ ಆ ರೀತಿಯನ್ನ, ಒಂದು ನಿಯಮವನ್ನ ನಾವು ಪಾಲನೆಯನ್ನ ಮಾಡ್ಕೊಳ್ತಾ ಬಂದಾಗ ನಮ್ಮ ಆಟೋಮ್ಯಾಟಿಕಲಿ ಸಂಪೂರ್ಣವಾಗಿ ನಾವು ನಮ್ಮ ಎಲ್ಲ ಪಂಚಕೋಶಗಳು ನಮ್ಗೆ ತೆರೆದುಕೊಳ್ಳುತ್ತಾ ಬರುತ್ತೆ. ಅದ್ಭುತವಾಗಿ ನಾವು ಕನೆಕ್ಷನ್ ಆಗ್ತಾ ಬರ್ತೀವಿ. ಕನೆಕ್ಷನ್ ಆಗಿರುತ್ತೆ ನಮ್ಮಗಳಿಗೆ. ಸೊ ಯಾವ್ಯಾವುದು ಈ 7 ಚಕ್ರಗಳನ್ನ ನಾವು, ಈ 7 ಜೀವಿತಗಳನ್ನ ನಾವು, ನಮ್ಮ ಶಕ್ತಿಯ ಕೇಂದ್ರಗಳನ್ನ ನಾವು ಶುದ್ಧೀಕರಣ ಮಾಡೋದ್ರಿಂದ ಅದರ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಾ ಬರೋದು. ಎಲ್ಲ ಕೋಶಗಳು ಕೂಡ ಒಂದು ಅಲೈನ್ಮೆಂಟ್ ಆಗ್ತಾ ಬರುತ್ತೆ. ಈ ಅಲೈನ್ಮೆಂಟ್ ಮಾಡ್ಕೊಳ್ಳೋದಿಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಜ್ಞಾನವನ್ನು ನಾವು ತಿಳ್ಕೊಂಡು ನಮ್ಮ ಶಕ್ತಿಯ ಕೇಂದ್ರಗಳು ಎಲ್ಲೆಲ್ಲಿದೆ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಆ 7 ಶಕ್ತಿಯ ಕೇಂದ್ರಗಳು ಯಾವ್ಯಾವುದು ಅಂತ ಹೇಳಿ ನಾವು ಇವಾಗ ನೋಡೋಣ. ಈ ನಮ್ಮಲ್ಲಿರುವಂತಹ 7 ಶಕ್ತಿಯ ಕೇಂದ್ರಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಗುದದ್ವಾರದಲ್ಲಿ, ಅಂದ್ರೆ ನಮ್ಮ ಬೆನ್ನಿನ ಮೂಳೆಯ ಕೊನೆಯ ಕೆಳಭಾಗದಲ್ಲಿ ಕಂಡು ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಮೂಲಾಧಾರ ಚಕ್ರ. ಇದರ ಬಣ್ಣ ಯಾವ ಬಣ್ಣದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಇದು ಕೆಂಪು ಬಣ್ಣದಲ್ಲಿ ಇರುತ್ತೆ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಇದರ ಬೀಜ ಮಂತ್ರವು ಕೂಡ ಇದೆ. ಇದರ ಬೀಜ ಮಂತ್ರ ಲಂಕಾರ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಜನನೇಂದ್ರಿಯಗಳ ಭಾಗದಲ್ಲಿ, ಪೆಲ್ವಿಸ್ ಏರಿಯಾದಲ್ಲಿ ಕಂಡು ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಸ್ವಾದಿಷ್ಠಾನ ಚಕ್ರ. ಇದರ ಬಣ್ಣ ಯಾವುದು ಅಂತ ಹೇಳಿದ್ರೆ ಕೇಸರಿಯ ಬಣ್ಣ. ಇದರ ಬೀಜ ಮಂತ್ರ ಏನು? ಓಂಕಾರ. ನಂತರ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ನಾಭಿಯ ಭಾಗದಲ್ಲಿ ಕಂಡು ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಮಣಿಪುರ ಚಕ್ರ. ಇದರ ಬಣ್ಣ ಯಾವಿರುತ್ತೆ ಅಂದ್ರೆ ಹಳದಿ ಬಣ್ಣ ಇರುತ್ತೆ. ಇದರ ಬೀಜ ಮಂತ್ರ ರಂಕಾರ.
ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಅನಾಹತ ಚಕ್ರ, ನಮ್ಮ ಹೃದಯದ ಭಾಗದಲ್ಲಿ ಅಂತ ಹೇಳಿದ್ರೆ ಮಧ್ಯ ಭಾಗದಲ್ಲಿ ಕಂಡು ಬರುವಂತದ್ದು ಈ ಒಂದು ನಾಡಿಯ ಗುಚ್ಛಗಳಿರುತ್ತೆ. ಇದರ ಬಣ್ಣ ಯಾವುದು ಅಂತ ಹೇಳಿದ್ರೆ ಹಸಿರು ಬಣ್ಣ. ಇದರ ಬೀಜ ಮಂತ್ರ ಯಂಕಾರ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ವಿಶುದ್ಧಿಯ ಚಕ್ರ. ಇದು ನಮ್ಮ ಗಂಟಲಿನ ಭಾಗದಲ್ಲಿ ಬರುವಂತದ್ದು. ಇದರ ಬೀಜ ಮಂತ್ರ, ಇದರ ಬಣ್ಣ ಯಾವುದು ಅಂತ ಹೇಳಿದ್ರೆ ನೀಲಿ, ಆಕಾಶ ನೀಲಿಯ ಬಣ್ಣ. ಇದು ಹಂಕಾರ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಆಜ್ಞಾ ಚಕ್ರ. ನಮ್ಮ ಹಣೆಯ ಭಾಗದಲ್ಲಿ, ನಮ್ಮ ಅಂದ್ರೆ ಎರಡು ಉಬ್ಬುಗಳ ಮಧ್ಯ ಭಾಗದಲ್ಲಿ ಕಂಡು ಬರುವಂತದ್ದು ಆಜ್ಞಾ ಚಕ್ರ. ಇದರ ಬಣ್ಣ ಏನು ಅಂತ ಹೇಳಿದ್ರೆ ಕಡು ನೀಲಿ, ಸ್ವಲ್ಪ ಡಾರ್ಕ್ ಬಣ್ಣದಲ್ಲಿ, ನೀಲಿಯ ಬಣ್ಣದಲ್ಲಿ ಇರುತ್ತೆ. ಇದರ ಬೀಜ ಮಂತ್ರ ಏನು ಅಂತ ಹೇಳಿದ್ರೆ ಓಂಕಾರ. ಕೊನೆಯದಾಗಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಸಹಸ್ರಹಾರ ಚಕ್ರ. ಕ್ರಮ ಚಕ್ರವನ್ನು ಕೂಡ ಇಲ್ಲಿ ನಾವು ಕರಿತೀವಿ. ಇದರ ಬೀಜ ಯಾವುದು ಅಂತ ಹೇಳಿದ್ರೆ ನೀಲದ ಬಣ್ಣ. ಯಾವುದೇ ರೀತಿಯ ಬೀಜ ಮಂತ್ರಗಳಿರಲ್ಲ, ಇದು ಕೇವಲ ಸ್ಥಿತಿ ಮಾತ್ರ. ಶಾಂತಿ ಆನಂದದ ಸ್ಥಿತಿಯಲ್ಲಿ ನಮ್ಗೆ ಕಂಡು ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಸಹಸ್ರಾರ ಚಕ್ರ. ಇದನ್ನೇ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ವಿಬ್ಗಯಾರ್ ಅಂತ ನಾವು ಕರಿತೀವಿ. ವಿ ಅಂತಂದ್ರೆ ಏನು? ವೈಲೆಟ್. ಬಿ ಅಂತಂದ್ರೆ ಏನು? ಬ್ಲೂ. ಜಿ ಅಂತಂದ್ರೆ ಏನು? ಗ್ರೀನ್. ರೆಡ್, ಆರೆಂಜ್, ಯೆಲ್ಲೋ, ಆರೆಂಜ್, ರೆಡ್. ವಿಬ್ಗಯಾರ್ ಅಂತೇಳಿ ನಾವು ಅದನ್ನ ಕರೆಯುವಂತದ್ದು. ಇದು ನಮ್ಮ ಮೇನ್, ನಮ್ಮ ಶಕ್ತಿಯ ಕೇಂದ್ರಗಳು ಯಾವ ಅಂತ ಹೇಳಿದ್ರೆ ಈ 7 ಚಕ್ರಗಳು. ಈ 7 ಚಕ್ರಗಳು ಕನೆಕ್ಷನ್ ಎಲ್ಲಿಗಾಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಪ್ರಾಣಮಯ ಕೋಶದಲ್ಲಿ ಕನೆಕ್ಷನ್ ಆಗಿರುತ್ತೆ. ಈ ಪ್ರಾಣಮಯ ನಾಡಿಯ ಗುಚ್ಛಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಒಂದು ಗುಚ್ಛಗಳ ರೀತಿಯಲ್ಲಿ ಇರುತ್ತೆ. ಈ ನಾಡಿ ಗುಚ್ಛಗಳು ಏನಾಗುತ್ತೆ, 72,000 ನಾಡಿ ಗುಚ್ಛಗಳಿಗೆಲ್ಲ ಕೂಡ ಕನೆಕ್ಷನ್ ಆಗ್ಬಿಡತ್ತೆ. ಈ 7 ಚಕ್ರಗಳನ್ನ ನಾವು, ಶಕ್ತಿಯ ಕೇಂದ್ರಗಳನ್ನ ನಾವು ನೋಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ನಮ್ಮ ಎಲ್ಲ ಒಂದೊಂದು ಕೋಶಗಳು ಅಲೈನ್ ಆಗೋದಿಕ್ಕೆ ಪ್ರಾರಂಭ ಆಗ್ತಾ ಬರುತ್ತವೆ. ಈ ಒಂದು ಕೋಶಗಳ ಸಂಪೂರ್ಣವಾದಂತ ಜ್ಞಾನವನ್ನು ಇವತ್ತು ನೀವು ತಿಳ್ಕೊಂಡಿದ್ದೀರಾ. ಈ ನಾಡಿನ ಕ್ಲಾಸ್ ಅಲ್ಲಿ ನೀವು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈ ಚಕ್ರಗಳ ಬಗ್ಗೆ, ಈ 7 ಶಕ್ತಿಯ ಕೇಂದ್ರಗಳ ಬಗ್ಗೆ ಇನ್ನು ಸಂಪೂರ್ಣವಾಗಿ ನೀವು ಡೀಟೇಲ್ ಆಗಿ ನೀವು ನಾಡಿನ ಕ್ಲಾಸ್ ಅಲ್ಲಿ ನೀವು ಇನ್ನು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ತೀರಾ. ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಇದರಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಗಳಿದೆಯಾ ಇವತ್ತಿನ ಕ್ಲಾಸಿಗೆ ರಿಲೇಟೆಡ್ ಆಗಿ?